ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಚೈನೀಸ್ ಸ್ಟೈಲ್ ಅಲ್ಲಿ ಮಶ್ರೂಮ್ ಪೆಪ್ಪರ್ ಗರ್ಲಿಕ್ ಚಿಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರ್ತದೆ ನೋಡಿ. ಪೆಪ್ಪರ್ ಗರ್ಲಿಕ್ ಚಿಲ್ಲಿ ಸ್ವಲ್ಪ ಸ್ಪೈಸಿ ಆಗಿ ಟ್ಯಾಂಗಿ ಆಗಿ ತುಂಬಾ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ, ಈ ತರ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಚೈನೀಸ್ ಸ್ಟೈಲ್ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ತುಂಬಾ ಸೂಪರ್ ಆಗಿ ಬಂದಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ಹೇಳಿ ನನಗೆ ತಿಳಿಸ್ಬೇಕು. ಕಮೆಂಟ್ ಅಲ್ಲಿ ನೀವು ತಿಳಿಸ್ಬೇಕು. ಮಾಡಿ ಟೇಸ್ಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ತಿಳಿಸ್ಬೇಕು ನೋಡಿ. ಸೂಪರ್ ಆಗಿ ಬಂದಿದೆ. ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನು ನೋಡ್ತಿರುವವರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ. ಈಗ ಹೇಗೆ ಮಾಡೋದಂತ ನೋಡುವ ನೋಡಿ. ಬಾಣಲೆಗೆ ಮೊದಲಿಗೆ ನಾನು ಬಟರ್ ಹಾಕೊಂಡಿದ್ದೇನೆ ನೋಡಿ. ಬಟರ್ ಹಾಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂದು 2 ಚಮಚದಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು. ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಜಾಸ್ತಿ ಆದ್ರೂ ಏನ್ ತೊಂದರೆ ಇಲ್ಲ. ಈಗ ಒಂದು ಮೀಡಿಯಂ ಸೈಜಿನ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಅದ್ರ ಜೊತೆನೆ ಈ ಸ್ಪ್ರಿಂಗ್ ಆನಿಯನ್ ಅಲ್ಲಿ ಇರ್ತದಲ್ಲ ಸಣ್ಣ ಈರುಳ್ಳಿ, ಅದು ಕೂಡ ಹಾಕೊಂಡಿದ್ದೇನೆ ನಾನು. ಈರುಳ್ಳಿ ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ನೋಡಿ. ಒಂದು 3 ಗ್ರೀನ್ ಚಿಲ್ಲಿ ನೋಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಮತ್ತು ಕ್ಯಾಪ್ಸಿಕಮ್ ನೋಡಿ, 3 ಕಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ನಾನು, ಯೆಲ್ಲೋ, ರೆಡ್ ಮತ್ತು ಗ್ರೀನ್. ನೀವು ಗ್ರೀನ್ ಮಾತ್ರ ಕೂಡ ಹಾಕೊಳ್ಬಹುದು. ನಾನು 3 ಕಲರ್ ಚೆನ್ನಾಗಿರ್ತದೆ ಅಂತ ಹೇಳಿ, ನೋಡ್ಲಿಕ್ಕೆ ಕಲರ್ಫುಲ್ ಆಗಿರ್ತದೆ ಅಂತ ಹೇಳಿ ಹಾಕೊಂಡಿದ್ದೇನೆ. ಚೆನ್ನಾಗಿರ್ತದೆ ನೋಡಿ. ಒಂದು ಚಮಚದಷ್ಟು ಶುಂಠಿ ಪೇಸ್ಟ್ ಕೂಡ ಹಾಕೊಂಡು ಚೆನ್ನಾಗಿ ಬಾಡಿಸ್ತಾ ಇದ್ದೇನೆ. ರುಚಿಗೆ ಉಪ್ಪು, ಈ ಶುಂಠಿದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ನೋಡಿ, ಕಟ್ ಮಾಡಿ ಕ್ಲೀನ್ ಮಾಡಿ ಇರುವಂತಹ ಮಶ್ರೂಮ್ ಅನ್ನು ಕೂಡ ಹಾಕೊಂಡಿದ್ದೇನೆ ನೋಡಿ. ಎಲ್ಲ ಚೆನ್ನಾಗಿ ಬಾಡ್ಬೇಕು. ಇದರಲ್ಲಿ ಬಟರ್ ಅಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಎಲ್ಲ ಉಂಟಲ್ಲ, ಚೆನ್ನಾಗಿ ಬಾಡ್ಬೇಕು ನೋಡಿ. ಒಂದು ಸ್ವಲ್ಪ ವಿನಿಗರ್ ಕೂಡ ಹಾಕೊಂಡೆ ನಾನು. ವಿನಿಗರ್ ಹಾಕೊಂಡಿದ್ದೇನೆ. ತುಂಬಾ ಮೆತ್ತಗೆ ಮಾಡಬಾರ್ದು. ಮಶ್ರೂಮ್ ಉಂಟಲ್ಲ, ತುಂಬಾ ಬೆಂದ್ರೆ ಉಂಟಲ್ಲ ನಿಮ್ಗೆ ಮೆತ್ತಗಾಗ್ತದೆ ತುಂಬಾ ನೋಡಿ. ಸೋಯಾ ಸಾಸ್ ಹಾಕೊಂಡಿದ್ದೀನಿ, ಒಂದು 2 ಚಮಚದಷ್ಟು ಸೋಯಾ ಸಾಸ್ ಎಲ್ಲ ಹಾಕೊಳ್ಳೋದ್ರಿಂದ ಉಂಟಲ್ಲ, ನಿಮ್ಗೆ ಚೈನೀಸ್ ಟೇಸ್ಟ್ ಬರ್ಬೇಕಾದ್ರೆ ಸೋಯಾ ಸಾಸ್ ಎಲ್ಲ ಹಾಕೊಳ್ಬೇಕು. ಚೆನ್ನಾಗಿರ್ತದೆ. ಚಿಲ್ಲಿ ಸಾಸ್ ಇದ್ರೆ ಚಿಲ್ಲಿ ಸಾಸ್ ಕೂಡ ಹಾಕೊಳ್ಬಹುದು, ಚೆನ್ನಾಗಿರ್ತದೆ. ನಾನು ಇರ್ಲಿಲ್ಲ ಹಾಗಾಗಿ ಹಾಕೊಳ್ಳಿಲ್ಲ. ಇದ್ರೆ ಚಿಲ್ಲಿ ಸಾಸ್ ಕೂಡ ಹಾಕೊಳ್ಬಹುದು. ಗ್ರೀನ್ ಚಿಲ್ಲಿ ಸಾಸ್ ಇಲ್ಲದ್ರೆ ರೆಡ್ ಚಿಲ್ಲಿ ಸಾಸ್ ಯಾವ್ದು ಕೂಡ ಹಾಕೊಳ್ಬಹುದು ನೋಡಿ. ಈಗ ನಾನು ಕಾರ್ನ್ ಸ್ಟಾರ್ಚ್ ಹಾಕೊಳ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಅನ್ನು ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ ಅನ್ನು ನೀರಲ್ಲಿ ಕಲಸ್ಕೊಂಡು ಹಾಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ತುಂಬಾ ಹಾಕೊಳ್ಬೇಡಿ, ಒಂದು ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿ ಕಲಸ್ಬಿಟ್ಟು ಹಾಕಿದ್ರೆ ಆಯ್ತು. ತುಂಬಾ ಕಾರ್ನ್ಫ್ಲೋರ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರುದಿಲ್ಲ ಅದು ನೋಡಿ. ಪೆಪ್ಪರ್ ಪೌಡರ್ ಖಾರಕ್ಕೆ ಅನುಗುಣವಾಗಿ ಹಾಕೊಂಡ್ರೆ ಆಯ್ತು. ನಾನು 1 ಚಮಚದಷ್ಟು ಹಾಕೊಂಡಿದ್ದೇನೆ. ತುಂಬಾ ಇದು ಖಾರ ಕಮ್ಮಿ ತಿನ್ನುವವರಾದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಬಹುದು. ಖಾರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ, ಮಶ್ರೂಮ್ ಪೆಪ್ಪರ್ ಗಾರ್ಲಿಕ್ ಚಿಲ್ಲಿ ಚೈನೀಸ್ ಸ್ಟೈಲ್ ಅಲ್ಲಿ. ನಿಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಿದ್ರೆ ಸ್ವಲ್ಪ ನೀರು ಹಾಕೊಳ್ಬಹುದು. ನೀರು ಹಾಕಿ ಸ್ವಲ್ಪ ಗ್ರೇವಿ ಮಾಡಿಕೊಳ್ಬಹುದು ನೋಡಿ. ಕೊನೆಯಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಹಾಕೊಂಡು ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬಹುದು ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ. ನೋಡುವಾಗ್ಲೇ ಗೊತ್ತಾಗ್ಬಹುದು ನಿಮ್ಗೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಟ್ರೈ ಮಾಡಿ ಒಮ್ಮೆ ಮನೆಯಲ್ಲಿ, ಈ ತರ ತುಂಬಾ ಚೆನ್ನಾಗಿರ್ತದೆ ನೋಡಿ. ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಮಶ್ರೂಮ್ ಚಿಲ್ಲಿ ನೋಡಿ, ಪೆಪ್ಪರ್ ಗಾರ್ಲಿಕ್ ಚಿಲ್ಲಿ. ಟ್ರೈ ಮಾಡಿ ಮನೆಯಲ್ಲಿ, ಟೇಸ್ಟ್ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.